ಬೇಕು ಅಂತಂದರೆ ನಮಗೂ ಸಹಿತ ಭಕ್ತಿ ಇದೆ ಅಲ್ವಾ, ನಮಗೂ ಸಹಿತ ಭಯ ಇದೆ. ಯಾರಲ್ಲಿ ಅಂತಂದರೆ ಬೇಡದಿರೋರ ಕಡೆ ಭಕ್ತಿ ಇದೆ. ಇನ್ನು ನಾವು ಸಹಿತ ಕೆಲವರು ಆಚಾರ್ಯ ನಮಸ್ಕಾರ ಚೆನ್ನಾಗಿದ್ದೀರಾ ಭಯ ಭಯ ಭಕ್ತಿ ಮಾಡ್ತಾರೆ, ಆದರೆ ಭಯನೇ ಇರಲ್ಲ. ಮುಂದ್ಗಡೆ ಮಾತ್ರ ಆಚಾರ್ಯ ಅಂತೇಳಿ ನಮಸ್ಕಾರ ಮಾಡ್ತಾರೆ, ಹತ್ಲ ಕಡೆಗೆ ಹೋಗಿದ ತಕ್ಷಣ ನೋಡು ಕಳ್ಳಾಚಾರಿ ಹೋಗ್ತಾ ಇದ್ದಾನೆ ಅಂತ ನೋಡಿ ಭಯನೇ ಇರೋದಿಲ್ಲ. ಭಕ್ತಿ ಮಾತ್ರ ಮಾಡ್ತಿರ್ತಾರೆ, ಅಂದರೆ ಎದುರುಗಡೆಗೆ ಮಾತ್ರ ನಮಸ್ಕಾರ ಮಾಡ್ತಾರೆ. ಹಿಂದ್ಗಡೆಗೆ ಹೋಗಿದ ತಕ್ಷಣ ಆ ಶ್ರದ್ಧಾದಿಗಳು ಇರೋದೇ ಇಲ್ಲ. ಇಂತಹ ಒಂದು ಸ್ಥಿತಿ ಆಗುತ್ತೆ. ಆದರೆ ಅಂತಹ ರೀತಿಯಾದಂತಹ ಒಂದು ಭಕ್ತಿ ಇತ್ಯಾದಿಗಳು ಬೇಡ. ಒಳ್ಳೆ ಭಯಯುಕ್ತವಾಗಿರ್ತಕ್ಕಂಥ ಭಕ್ತಿ, ಅದರಲ್ಲಿ ಯಾರಲ್ಲೇ ಭಗವಂತನಲ್ಲಿ ಅನುಗ್ರಹವನ್ನು ಮಾಡಿ, ಅವನಲ್ಲಿ ಭಕ್ತಿಯನ್ನು ಇಡ್ತಕ್ಕಂಥದ್ದನ್ನು ಅನುಗ್ರಹ ಮಾಡಿ ಅಂತ ಹೇಳ್ತಿದ್ರೆ, ಗೋವಿಂದೇ ದೇಹಿ ಭಕ್ತಿಂ, ಆ ಗೋವಿಂದನಲ್ಲಿ ಭಕ್ತಿಯನ್ನು ಕೊಡಿ ಅಂತ ಹೇಳಿ. ಅಂದರೆ ಗೋವಿಂದ ಅಂತಂದ್ರೆ ಯಾರು ಅಂತ ಹೇಳಿದ್ರೆ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಅವನು. ಆ ಗೋ ಎಂಬುದಾಗಿ ಹೇಳ್ತು ಅಂದರೆ ಭೂಮಿ ಇತ್ಯಾದಿ ಶಬ್ದಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಗೋವು ಅಂತಲೂ ಹೇಳ್ತಿದ್ರು. ಆದರೆ ಪ್ರಧಾನವಾಗಿರ್ತಕ್ಕಂತಹದ್ದು ವೇದಗಳು. ಅಂತಹ ಗೋವಿಂದ, ಅದರಿಂದ ವಿಂದತೆ ವರ್ಣಿಸಲ್ಪಟ್ಟಿರ್ತಕ್ಕಂಥವನಾಗಿ ಆಗಿದ್ದಾನೆ. ಅದರಿಂದ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ. ಎಂತಹವರು ನಮ್ಮ ಶ್ರೀಮದ್ ಆಚಾರ್ಯರು ಅಂತಂದರೆ ನಿರ್ನಿಮಿತ್ತಾಂ. ನಾವಿವತ್ತಿನ ದಿವಸ ಯಾರಿಗಾದರೂ ಒಬ್ಬರಿಗೆ ಸಹಾಯ ಮಾಡ್ತು ಅಂತ ಹೇಳಿದ್ರೆ ಅಲ್ವಾ, ನೆಕ್ಸ್ಟ್ ಅವ್ರು ನಮ್ಗೆ ಏನು ಮಾಡ್ತಾರೆ ಸಹಾಯ ಅಂತ ಹೇಳಿ ನೋಡೇನೇ ಸಹಾಯ ಮಾಡ್ತೀವಿ ಅಲ್ಲೇ. ಎಲ್ಲ ಕೆಲವು ಕಡೆಗೆ ಅವಸ್ಥೆಗಳು ಬಂದಾಗ ಮಾತ್ರ ಗೊತ್ತಾಗುತ್ತೆ, ಮಠದಲ್ಲಿ ಇದ್ದಾಗ ಮಾತ್ರ ಅನುಭವಕ್ಕೆ ಬಂದಿತ್ತಲ್ಲಿ ಅಲ್ಲೇ. ನೀವು ನಿಮ್ಮ ಮಠದೊಳಗಡೆ ಒಂದು ಅಲಂಕಾರ ಕೊಡಿಸಿ ಆಚಾರ್ಯ, ನಾನು ಅಲ್ಲಿ ಅಲಂಕಾರ ಕೊಡಿಸ್ತೀನಿ. ಏನು ಲಾಭಿನ ಅಲಂಕಾರ ಅಂತಂದರೆ ಇಂಥದ್ದು ಹೋಗ್ಬಿಟ್ಟಿದ್ವಿ, ಏನು ಮಾಡಲಿಕ್ಕಾಗ. ನಾನು ನಡೆದ ಘಟನೆಗಳನ್ನು ಹೇಳ್ತಿದ್ದೀನಿ ಅಷ್ಟೇ, ದೃಷ್ಟಾಂತ, ಆಕ್ಷೇಪಣೆ ಅಲ್ಲ. ಹಾಗೆ ಅವರಿಂದ ನಮಗೇನಾದರೂ ಸಹಿತ ಪ್ರತ್ಯುಪಕಾರ ಇದ್ದರೆ ಮಾತ್ರ ನಾವು ಅವ್ರಿಗೆ ಉಪಕಾರ ಮಾಡ್ತೀವಿ. ಅದನ್ನು ಸಹಿತ ಆಖ್ಯಾನದಲ್ಲೇ ಹೇಳ್ತಾರೆ. ಹಾಜರು ಸಹಿತ 3 ಪ್ರಕಾರವಾಗಿರತಕ್ಕಂಥವ್ರು ಇರ್ತಾರಂತೆ. ಉಪಕಾರ ಮಾಡಿದ್ರೆ ನಾವು ಅವ್ರಿಗೆ ಉಪಕಾರ ಮಾಡೋದು, ಇಲ್ಲಿರೇತು ಅಂದರೆ ಮಾಡೋದೇ ಇಲ್ಲ. ಇನ್ನು ಕೆಲವರು ಉಪಕಾರವನ್ನು ಮಾಡಿದ್ರು ಸಹಿತ ಅಲ್ಲೇ ಪ್ರತ್ಯುಪಕಾರ ಬಯಸದೇ ಇರೋರು. ಇನ್ನು ಉಪಕಾರವನ್ನು ಮಾಡಿ ಅಲ್ಲೇ ಅಪಕಾರವನ್ನು ಮಾಡಿದ್ರು ಸಹಿತ ಅವರಲ್ಲಿ ಉದಾಸೀನತೆ ಸುಮ್ಮನೆ ಇರುವಂಥದ್ದು ಅಂತೆ. ಅದು ನಮ್ಮ ವಾಯುದೇವ್ರಿಗೆ ಮಾತ್ರ ಬರುತ್ತೆ ಹೊರತು ಆ ಗುಣ ಇನ್ಯಾರಿಗೂ ಬರೋದಿಲ್ಲ ಅಲ್ಲೇ. ನಮ್ದು ಹೇಗೆ ಅಂತಂದರೆ ಅವ್ನು ಸಹಾಯ ಮಾಡಿದ್ರೆ ನಾವು ಸಹಾಯ ಮಾಡಬೇಕು ಅಷ್ಟೇ. ಆದರೆ ನಮ್ಮ ವಾಯುದೇವರ ಆ ರೀತಿಯಲ್ಲ, ಭೀಮಸೇನ ದೇವರ ಆ ರೀತಿಯಲ್ಲ. ಒಂದು ದೃಷ್ಟಾಂತವನ್ನು ಕೂಡ ನೋಡ್ಬೋದು ನಾವು ಬೇಕಿದ್ರೆ. ಇಲ್ಲ, ದುರ್ಯೋಧನ ಎಷ್ಟೆಲ್ಲ ಅಪಮಾನವನ್ನು ಮಾಡಿದ ಪಾಂಡವರಿಗೆ. ವನವಾಸಕ್ಕೆ ಹೋದಂತಹ ಸಂದರ್ಭದೊಳಗಡೆಗೆ ಆ ಚಿತ್ರಕೇತು ಗಂಧರ್ವರಿಂದ ಬಂಧಿತನಾಗಿ ಬಿಟ್ಟಿದ್ದಾನೆ ದುಷ್ಟ. ಧರ್ಮರಾಜರು ಹೇಳಿದ್ರಂತೆ, ಬಿಡಿಸ್ಕೊಂಬರ್ತೀವಿಲ್ಲಪ್ಪ ಅಂತದಂತೆ. ನಿನ್ನ ಮಾತು ಕೇಳಿ ಹೋಗ್ತಾ ಇದ್ದೀನಿ ಅಂತಂದ್ರಂತೆ. ನೋಡ್ರಿ, ಪ್ರತ್ಯುಪಕಾರವನ್ನು ಬಯಸೋದಲ್ಲ, ಸದ್ಯ ಅವನು ಅಪಕಾರ ಮಾಡಿದ್ರೆ ಸಾಕು. ಅದಕ್ಕೆ ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸನ್ಮಾನ ಮಾಡಿದ್ರು ಪರವಾಗಿಲ್ಲ, ಅವಮಾನ ಮಾತ್ರ ಮಾಡಬಾರ್ದು ಅಂತ ಕೆಲವರು. ಹಾಗೆ ಅವರು ಆ ದುರ್ಯೋಧನನಿಂದ ಏನೂ ಉಪಕಾರ ಇಲ್ಲ, ಪ್ರತಿಯಾಗಿ ಇನ್ನೂ ದ್ವೇಷವನ್ನೇ ಮಾಡ್ತಾ ಇದ್ದಾನವನು. ಆದರೂ ಸಹಿತ ಅವನನ್ನು ಹೋಗಿ ಬಿಡಿಸಿಕೊಂಡು ಬಂದ್ರಲ್ಲ, ಅದು ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗುಣ ಬೃಹತೀಂ ಶಾಶ್ವತೀಂ ಆಶುದೇವ. ನಿರ್ವ್ಯಾಜವಾಗಿ ನಿರ್ನಿಮಿತ್ತ, ಯಾವ ನಿಮಿತ್ತವೂ ಸಹಿತ ಇಲ್ದಿರನೆನ್ನೆ ಇಲ್ಲ. ಇವತ್ತಿನ ಸಹ ಮದ್ದುನವಮಿ ನಾವು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಅವರು ಅನುಗ್ರಹ ಮಾಡ್ತಾರೆ. ಏನಪ್ಪ ಅವನು ಪಂಚಪಕ್ಷ ಪರಮಾನ್ನ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದಾನೆ, ಅದಕ್ಕೋಸ್ಕರ ಅನುಗ್ರಹ ಮಾಡೋದು. ನೀನು ಪಂಚಪಕ್ಷ ಇಟ್ಟರು ಅಷ್ಟೇ, ಇಲ್ದಿರಿದ್ರು ಅಷ್ಟೇನೆ. ಆ ಹರಿವಾಯುಗಳನ್ನು ಸ್ಮರಣೆಯನ್ನು ಮಾಡಿದ್ರೆ ಅನುಗ್ರಹವನ್ನು ಮಾಡೇ ಮಾಡ್ತಾ ಇದ್ದಾರೆ. ಇಂಥ ನೈವೇದ್ಯ ಇಡಬೇಕು, ಇಷ್ಟೇ ದಕ್ಷಿಣೆ ಇಡಬೇಕು, ಯಾವುದನ್ನು ಸಹಿತ ಅಪೇಕ್ಷೆಯನ್ನು ಪಡೆದಿರನೆ ಅನುಗ್ರಹ ಮಾಡತಕ್ಕಂಥದ್ದು ನಮ್ಮ ವಾಯುದೇವರು ಅಂತ ಹೇಳ್ತೀವಿ. ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಒಳ್ಳೆ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸ್ಥಾನದಲ್ಲಿರತಕ್ಕಂತಹ ಅವರು. ಅಂತಹ ಭಕ್ತಿಯನ್ನು ಆಶುದೇವ ಅಲ್ಲೇ, ನಿಧಾನ ಕೊಡಿ ಅಂತ ಹೇಳಲ್ಲ. ಆಶು ಅಂತಂದರೆ ಆಶು ಕವಿತೆ ಅಂತ ಹೇಳ್ತಾರೆ, ಶಬ್ದ ಗೊತ್ತಿದೆಯಾ? ಆಶು ಕವಿತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೋಡ್ತಾ ಇದ್ದಂತಲೇ ಅವರ ಮೇಲೆ ಒಂದು ಶ್ಲೋಕವನ್ನು ಬರೆಯುವಂಥದ್ದು. ಅದೆಲ್ಲನೂ ಸಹಿತ ಪಾಂಡಿತ್ಯ ಭಾಳ ಚೆನ್ನಾಗಿದ್ದರೆ ಬರುತ್ತೆ ಅಷ್ಟೇ, ಇಲ್ಲಾಂದ್ರೆ ಬರೋದಿಲ್ಲ. ಹಾಗೆ ಆ ವಾಯುದೇವರು ನಮಗೆ ಯಾವಾಗ ಅನುಗ್ರಹ ಮಾಡಬೇಕು ಅಂತಂದರೆ, ನಾವು ಈ ಸಲ ಮಧುನವಮಿ ಮಾಡ್ತೀವಿ, ಅದಾದ ಮುಂದಿನ ವರ್ಷ ಮಧುನವಮಿ ಅಷ್ಟೊಳಗಡೆ ಅನುಗ್ರಹ ಮಾಡಲಿ ಅಂತಂದರೆ ಅಲ್ಲ, ನಾವು ಮಧುನವಮಿಗೂ ಬರಲ್ಲ, ಇಲ್ಲಿಗೂ ಬರಲ್ಲ ಅಂದ್ಬಿಡ್ತೀವಿ. ಆಗೋಗ್ಬಿಡ್ಬೇಕಲ್ಲಿ. ಅಂದರೆ ಆ ರೀತಿಯಲ್ಲಿ ನಮ್ಮ ವಾಯುದೇವರು ಅಲ್ಲ, ಪಾಪಿ ಚಿರಾಯು ಅಂತೂ ಇದೆ ಅಲ್ಲ. ಯಾಕೆಂದರೆ ನಾನು ಮಾಧವಸ್ತವರಾಜ ಈಗ ಬೆಳಿಗ್ಗೆ ಪಾರಾಯಣ ಮಾಡ್ತಿದ್ರು. ಮಾಧವಸ್ತವರಾಜವನ್ನು ಒಂದು ಕಡೆಯಲ್ಲಿ ಹೇಳಿದೆ, ಹೇಳೋ ಸಂದರ್ಭದೊಳಗಡೆ ಅದು ಜ್ಯೇಷ್ಠ ಮಾಸದಲ್ಲಿ ಹೇಳಿದೆ. ಆ ಪುರಾಣ ಕೂತ್ಕೊಳ್ಳೋ ಅಂತಲ್ಲ ಒಂದು 2-3 ಜನ ಇದ್ದಾರೆ, ಅವರೆಲ್ಲ ಪೂರ್ವಪಕ್ಷ ಮಾಡೋವಂಥವ್ರೆ. ಸರಿ ಬಂದರು, ಅಲ್ಲಾಚಾರ್ಯ ಇದು ಮಾಘ ಮಾಸದಲ್ಲಿ ಹೇಳಬೇಕಾಗಿರೋದು ಜ್ಯೇಷ್ಠ ಮಾಸದಲ್ಲಿ ಹೇಳ್ತಿದ್ದೀರಲ್ಲ ಅಂತಂದ್ರು.
ಅದಕ್ಕೋಸ್ಕರ ಹೇಳಿದೆ ಏನಿಲ್ಲ ಬಂದು ಪಲ್ಲಕ್ಕಿ ಬಂದ್ಬಿಡ್ತಾರೆ ಜ್ಯೇಷ್ಠ ಮಾಸದಲ್ಲಿ ಯಾಕೆ ಹೇಳಿದ್ರು ಅಲ್ಲ ಇನ್ನೂ ಅಲ್ಲಿ ಇನ್ನೂ ದೇವ್ರನ್ನ ಕೂಡಿಸಿಲ್ಲ ಅಲ್ಲಿ ದೇವ್ರನ್ನ ಕೂಡಿಸಿಲ್ಲ ಅವಸರ ಇನ್ನೂ ಮಲ್ಪೆ ಜ್ಯೇಷ್ಠ ಮಾಸದಲ್ಲಿ ಹೇಳಿದೆ. ಆಮೇಲಿಂದ ಅವ್ರು ಕೇಳಿದ್ರು ಅಲ್ಲ ಆಚಾರ್ಯ ಇದನ್ನ ಮಾಘ ಮಾಸದಲ್ಲಿ ಹೇಳಬೇಕು ಇವಾಗ ಯಾಕೆ ಹೇಳ್ತಿದ್ರ ಇವಾಗಿಂದ ಹೇಳಿತ್ತು ಅಂತಂದರೆ ಮಾಘ ಮಾಸದಲ್ಲಿ ಸ್ವಲ್ಪ ಶ್ರದ್ಧೆ ಇಟ್ಟು ಅದನ್ನು ಪಾರಾಯಣ ಮಾಡ್ತೀರಾ ಅಂತ ಹೇಳಿ ಅದಕ್ಕೋಸ್ಕರನೇ ಮಹಾಭಾರತದ ಒಂದು ಕತೆ ಬೇರೆ ನಾವು ಹೇಳಿರೋ ಕತೆ ನಮಗೆ ತಿರುಗಿಸ್ಬಿಟ್ರು ಅಲ್ಲೇ ಧರ್ಮರಾಜರು ಯಾರೋ ಬಂದು ಅಲ್ಲೇ ಭೀಮಸೇನ ದೇವರು ಕಂಕಣ ಮನೆ ತತ್ಕಾಲದಲ್ಲಿ ಕೊಟ್ಬಿಟ್ರು ಅಂತ ಹೇಳ್ತಿದ್ದಾರೆ. ಹಾಗೆ ನಾವೇನು ಇರ್ತೀವೋ ಇಲ್ವೋ ಅದಕ್ಕೋಸ್ಕರ ಇವಾಗಲೇ ಹೇಳಿದ್ರೆ ಹೆಂಗಾಗ್ತಾರೆ ಅಂದ್ರೆ ಏನು ಯೋಚನೆ ಮಾಡಬೇಡ್ರೆ ಪಾಪಿ ಚಿರಾಗಿ ಸಹಿತ ಇದೆ ಅಂತ ಹೇಳಿ ನಾನು ಆ ಪುರಾಣ ಹೇಳಿದಂತಹದ್ದು 95ನೇ ಇಸ್ವಿನಲ್ಲಿ ನಾನು ಹೇಳಿದ್ದು. ಇವತ್ತು ನೋಡ್ಕೊಂಡು ಇದ್ದಾರೆ ಅವರು ಆ ವ್ಯಕ್ತಿ ಅಲ್ವೇ ಅದಕ್ಕೆ ಹೇಳಿದೆ ನೋಡಿ ಜ್ಞಾಪಕ ಇದೆ ನೀವು ಹೇಳಿದ್ದು ಅಂತ ಅಂದೆ. ಒಮ್ಮೆ ಚಾತುರ್ಮಾಸಕ್ಕೆ ಬಂದಾಗ ಅವರು ಬಂದಿದ್ರು ಸ್ವಾಮಿ ನೋಡ್ಲಿಕ್ಕೆ ಇರ್ಲಿ ಶಾಶ್ವತಿ ಮಾಷದೇವ ಅಂದ್ರೆ ತತ್ಕಾಲದಲ್ಲಿ ಭಕ್ತಿಯನ್ನು ಕೊಡಬೇಕು ಅಂತ ಹೇಳ್ತಾ